ಇವತ್ತು ನಮ್ಮ ಮೇಟಿ ಸಾಹೇಬ್ ಅವ್ರು ಹೆಂಗಿದ್ರಪ್ಪ ಅಂದ್ರ ಪ್ರತಿಯೊಂದು ಸರಿ ಅವ್ರ ಕಡೆ ನಾವು ಯಾರಾದ್ರೂ ಹೋದ್ರು ಕೂಡ ಬಹಳಷ್ಟು ಗೌರವ ಕೊಡೋರು. ಇವತ್ತು ನಿಮ್ ಶಾಸಕರು ಹೆಂಗಿರ್ಬೇಕಪ್ಪ ಅಂದ್ರ ಒಂದು ಕೆಲಸ ಮಾಡೋರು ಇರ್ಬೇಕು, ಇನ್ನೊಂದು ಗೌರವ ಕೊಡುವವರಂತವ್ರು ಇರ್ಬೇಕು. ಇವತ್ತ ಮೇಟಿಯವರ ಸಣ್ಣ ಹುಡುಗ ಹೋದ್ರು ಕೂಡ ಬಾ ಕುಂದ್ರು ಬಾಪ ಏನ್ ಬೇಕು ಅಂತ ಕೇಳ್ತಿದ್ರು. ಆದ್ರೆ ಅಲ್ಲಿನಲ್ಲೇ ಇವತ್ತು ನಾವು ಇನ್ನೊಬ್ರು ಕ್ಯಾಂಡಿಡೇಟ್ ಇದ್ದಾರೆ, ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್. ತಾವು ನೋಡಿರ್ಬೇಕು ಅವ್ರು ಯಾವ ರೀತಿ ಮಾತಾಡ್ತಾರೆ. ಮೊನ್ನೆ ಒಂದು ಆಡಿಯೋ ಕೇಳಿದೆ ನಾನು, ಮೊಬೈಲ್ ಅಲ್ಲಿ ಬಂದಿತ್ತು. ಒಬ್ರು ಶಾಸಕರಾಗಿ ಅವ್ರು ಯಾವ ರೀತಿ ಮಾತಾಡ್ತಾರಂದ್ರ ನಾವು ಕೇಳಿದ್ರಿ, ನಾ ಬೂಟ್ಲೆ ಹೊಡಿತೀನಿ ನಿನಗ, ನೀ ನನಗೆ ಬೂಟ್ಲೆ ಹೊಡಿ ಅನ್ನೋ ಪದವನ್ನು ಅವ್ರು ಬಳಸ್ತಾರೆ. ಅಂತವ್ರಿಗೆ ನೀವು ಓಟ್ ಹಾಕಿದ್ರೆ ನಿಮ್ ಪರಿಸ್ಥಿತಿ ಏನಿವತ್ತು. ಮತ್ತು ಚುನಾವಣೆ ಬಂದ ನಂತರ ಈಗ ಬಾಗಲಕೋಟೆಯಲ್ಲಿ ಹೇಳ್ತಾರೆ ಹಿಂದೂ ಮುಸ್ಲಿಂ ಅಂತ. ಚುನಾವಣೆ ಬಂದಾಗ ಮಾತ್ರ ಅವ್ರಿಗೆ ನೆನಪಾಗ್ತದೆ ಹಿಂದೂ ಮುಸ್ಲಿಂ. ಇವತ್ತು ಹೇಳ್ತಾರೆ ಅವರು, ನರೇಂದ್ರ ಮೋದಿಜಿ ಅವರು ಹೇಳಿದ್ರು ರಾಮ ಮಂದಿರ್ ಕಟ್ಟಿದೀವಿ ಅಂತ. ರಾಮ ಮಂದಿರ್ ಕಟ್ಟಿದ್ದು 2024ರಲ್ಲಿ. ಆದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು 1948ರಲ್ಲಿ ಜನಿಸಿ 49ರಲ್ಲೇ ಅವರು ರಾಜರಾಮಿಗೆ ಅವ್ರ ಹೆಸರಲ್ಲೇ ದೇವರ ಹೆಸರಿದೆ ಸಿದ್ಧ. ನಮ್ ಕಡೆ ಹೋದ್ರೆ ಬಿಜಾಪುರ ಕಡೆ ಹೋದ್ರೆ ನಾವು ಅಮೋಘ ಸಿದ್ಧ ಹೇಳ್ತೀವಿ. ನನಗೆ ಅಮೋಘ ಸಿದ್ಧವ್ರಿಂದ ನಾವೆಲ್ಲ ನಡ್ಕೊಂತೀವಿ. ಬಿಳೇನ್ ಸಿದ್ಧ, ಮಲ್ಕಾರ್ ಸಿದ್ಧ, ಸಿಲೇನ್ ಸಿದ್ಧ, ಹಿಂಗ ಸಿದ್ಧರಾಮ ಸಿದ್ಧ ದೇವರ ಹೆಸರು. ಅವರು ಇವರೆಲ್ಲಕ್ಕಿಂತ ಹೆಚ್ಚ ಹಿಂದುತ್ವ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಇದೆ. ಆದ್ರೆ ಇವರು ಅವ್ರು ಹೆಂಗ್ ನಾಟಕ ಮಾಡ್ತಾರಂದ್ರ, ಇವತ್ತ ನರೇಂದ್ರ ಮೋದಿ ಅವ್ರು ತಾವು ನೋಡ್ತಾ ಇದೀರಿ. ಇವತ್ತು ನಾ ಹಜಾರ್ ಬರಾಗ ನೋಡಕತ್ತಿದ್ದೆ, ಅಲ್ಲಿ ಯಾವ್ದೋ ಒಂದು ಊರಾಗ ಕಿಲೋಮೀಟರ್ ಗಟ್ಲೆ ಸಿಲಿಂಡರ್ ಹಿಡ್ಕೊಂಡು ಪಾಳೆ ಹಚ್ಚಿದ್ರು. ಆದ್ರೆ ಮೋದಿ ಅವ್ರಿಗೆ ಸಿಲಿಂಡರ್ ಕೇಳಿದ್ರೆ ಏನ್ ಹೇಳ್ತಾರೆ, ಒಂದು ಬೊಗಣಿ ತಗೋರಿ, ಅದನ್ನ ಉಲ್ಟಾ ಮಾಡಕ್ ತೂತೊಡಗಿ ಪೈಪ್ ಹಾಕಿ ಗಟರ್ ಮೇಲೆ ಇಟ್ರೆ ನೀವು ಮನೆಗೆ ಅಡಿಗೆ ಮಾಡ್ರಿ ಅಂತ ಹೇಳ್ತಾರೆ. ಒಂದ್ರ ಪ್ರಧಾನಮಂತ್ರಿಗಳು ಇವರು ಯಾವಾಗ ನಾವು ಕಷ್ಟದಾಗಿರ್ತೀವಿ ಇಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇಂದು ಕೋವಿಡ್ ಬಂದಿತ್ತು, ಅವಾಗೆಲ್ಲ ನಾವು ಔಷಧಿ ಹುಡ್ಕಾಡ್ತಿದ್ವಿ, ಯಾವ್ದು ರೆಮಿಡಿಸಿವಿರ್ ಹುಡ್ಕಾಡ್ತಿದ್ವಿ, ವ್ಯಾಕ್ಸಿನ್ ಹುಡ್ಕಾಡ್ತಿದ್ವಿ. ಅವಾಗ ಇವ್ರು ಬಂದು ಏನ್ ಹೇಳಿದ್ರು, ತಾಟ್ ಬಾರಿಸ್ರಿ, ಲೈಟ್ ಆರಿಸ್ರಿ. ಇವತ್ತ ಮೋದಿ ಅವ್ರ ಹೆಸರಿಗೆ ನಮ್ಮ ತಿಮ್ಮಾಪುರ್ ಸಾಹೇಬ್ ಹೇಳಿದ್ರು, ಮೋದಿ ಅವ್ರ ಹೆಸರು ಮೊದಲೇ ಬಂದಾಗೆಲ್ಲ ನಮ್ಮ ಮುಖ ನೋಡಬೇಡ್ರಿ, ನೀವು ಮೋದಿ ಮುಖ ನೋಡಿ ಓಟ್ ಹಾಕ್ರಿ. ಈಗ ಮೋದಿಯವರ ಮುಖ ಹೇಳೋದಕ್ಕೇನು ಉಳಿದಿಲ್ಲ. ಯಾಕಂದ್ರೆ ಮೋದಿಯವರ ಬಗ್ಗೆ ಎಲ್ಲ ಅವ್ರ ಕಲರ್ ಎಲ್ಲ ಈಗ ಬಣ್ಣ ಎಲ್ಲ ಬಯಲಾಗ್ಯದ. ಈಗ ನೋಡಾಕತ್ತೀರಿ ನೀವು, ಅವ್ರು ಏನೇನು ಹೇಳ್ತಿ ಕೊಡಾಕತ್ತಾರೆ ಎಲ್ಲ ಮಂದಿ ಗುರ್ತಾಗತ್ತದ. ಟ್ರಾಲ್ ನೋಡಾಕತ್ತೀರಿ ನೀವು, ಮೊದಲ ಅವ್ರ ಬಗ್ಗೆ ಟ್ರಾಲ್ ಬರ್ತಿರ್ಲಿಲ್ಲ, ಈಗೆಲ್ಲ ಇನ್ಸ್ಟಾಗ್ರಾಮ್ದಾಗ ನೋಡಾಕ್ತೀರಿ ಇಂಥವೆಲ್ಲ ಟ್ರಾಲ್ ಬರ್ತಾವ. ಅದಕ್ಕೆ ಬರುವಂತ 9ನೇ ತಾರೀಕಿಗೆ ನೀವು ಎಚ್.ವೈ. ಮೇಟಿ ಅವರ ಒಂದು ಸುಪುತ್ರರಾದ ಉಮೇಶ್ ಮೇಟಿ ಅವರಿಗೆ ಹಸ್ತದ ಗುರುತಿಗೆ ಮತ ಹಾಕಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಕೈ ಬಲಪಡಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತಾ ತಮ್ಮಲ್ಲಿ ಮತ್ತೊಮ್ಮೆ 1ನೇ ನಂಬರ್ ಉಮೇಶ್ ಮೇಟಿ ಅವರಿಗೆ ಮತ ಕೊಟ್ಟು ಅತಿ ಹೆಚ್ಚು ಮತಗಳಿಂದ ತಾವು ಆರಿಸಿ ಕಳಿಸ್ತೀರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತಾ ನಮ್ಮೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.